Hello everyone, welcome our education channel. We learn together. ಸಮಾಜ ವಿಜ್ಞಾನದ ಮಾಡೆಲ್ ಪೇಪರ್ 5 ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಟ್ಟು 30 ಕ್ವೆಶ್ಚನ್ಗಳನ್ನು ಹೊಂದಿರುವಂಥದ್ದು. ಈಗ ಆಲ್ರೆಡಿ ನಾವು ಇದೇ ರೀತಿಯಾದಂತಹ 4 ಮಾಡೆಲ್ ಪೇಪರ್ಗಳನ್ನು 30 ಕ್ವೆಶ್ಚನ್ಗಳುಳ್ಳ 4 ಮಾಡೆಲ್ ಪೇಪರ್ಗಳನ್ನು ನೋಡಿದ್ವಿ. ಇದು 5ನೇದು. ಇದರ ಜೊತೆಯಲ್ಲಿ ಲೆಸನ್ ವೈಸ್ ಆಗಿ ನಾವು ಒಂದು ಲೆಸನ್ನ ಕಂಪ್ಲೀಟ್ ಡೀಟೇಲ್ಸ್ ಒಂದು ಲೈನ್ನ ಆನ್ಸರ್ಗಳನ್ನು ಇಟ್ಕೊಂಡು ಆ ಒಂದು ಆನ್ಸರ್ನ ಸುತ್ತ ಬರುವಂತಹ ಎಲ್ಲ ವಿಷಯಗಳನ್ನು ಕವರ್ ಮಾಡ್ತಾ TET ಎಕ್ಸಾಮ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಒಂದು ಲೆಸನ್ ವೈಸ್ ವಿಡಿಯೋದಲ್ಲೂ ಸಹ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಈ ಮಾಡೆಲ್ ಪೇಪರ್ಗಳು ನಿಮಗೆ ಯಾವ ರೀತಿಯಾಗಿ ಕ್ವಶನನ್ನು ಅನಾಲಿಸಿಸ್ ಮಾಡಬೇಕು, ಹಾಗೆ ಯಾವ ರೀತಿಯಾಗಿ ನಾವು ಆನ್ಸರನ್ನು ಫೈಂಡ್ ಮಾಡಬೇಕು, 4 ಆಪ್ಷನ್ಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ಆನ್ಸರನ್ನು ಫೈಂಡ್ ಮಾಡಬೇಕು ಅನ್ನೋದಕ್ಕೆ ಈಸಿ ಆಗುತ್ತೆ. ಅದರಲ್ಲೂ ಸಮಾಜ ವಿಜ್ಞಾನ ವಿಷಯಕ್ಕೆ ಹೆಚ್ಚಿನದಾಗಿ ಫೋಕಸನ್ನು ಯಾಕೆ ಮಾಡಬೇಕು ಅಂದರೆ 60 ಅಂಕಗಳು ನಿಮಗೆ ಸಮಾಜ ವಿಜ್ಞಾನ ವಿಷಯದಲ್ಲಿರುತ್ತೆ. ಅದರಲ್ಲಿ 40ರಿಂದ 50 ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು, 15ರಿಂದ 20 ಅಥವಾ 10 ಅಂಕಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಕೇಳ್ತಾರೆ. ಈ ಸಮಾಜ ವಿಜ್ಞಾನ ವಿಷಯದಲ್ಲಿಯೇ ನಾವು 45+ ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರೆ ಇನ್ನುಳಿದಂತಹ 45 ಮಾರ್ಕ್ಸ್ಗಳನ್ನು 90 ಅಂಕಗಳು ಯಾವ್ಯಾವುದು? ಕನ್ನಡದಲ್ಲಿ 30, ಇಂಗ್ಲೀಷ್ನಲ್ಲಿ 30, ಹಾಗೆ ಬೋಧನಾಶಾಸ್ತ್ರ ಶಿಶು ವಿಜ್ಞಾನದಲ್ಲಿ 30. 90ರಲ್ಲಿ 45ಕ್ಕಿಂತ ಹೆಚ್ಚು, ಅಟ್ಲೀಸ್ಟ್ 45 ಅಂತ ಇಟ್ಕೊಂಡ್ರು ಈಸಿಯಾಗಿ 90ಯನ್ನು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಸಹ ನಮಗೆ ಕನ್ನಡ ಮತ್ತು ಇಂಗ್ಲೀಷ್ ಪ್ಯಾಸೇಜ್ಗಳು ಇರೋದ್ರಿಂದ ಅದರಲ್ಲಿ ಈಸಿಯಾಗಿ ಸ್ಕೋರನ್ನು ಮಾಡ್ಬೋದು. 30 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಇನ್ನು ಕನ್ನಡ ಮತ್ತು ಇಂಗ್ಲೀಷ್ ಬೋಧನಾಶಾಸ್ತ್ರಗಳು ಸಿಮಿಲರ್ ಆಗಿ ಇರೋದ್ರಿಂದ ಅಲ್ಲಿ ಒಂದು 15 ಅಂಕಗಳನ್ನು ಪಡೆದುಕೊಂಡ್ರೆ ಈ 45 ಅಂಕಗಳನ್ನು ನೀವು ಕನ್ನಡ ಮತ್ತು ಇಂಗ್ಲೀಷ್ ಒಂದು ಸಬ್ಜೆಕ್ಟ್ಗಳಲ್ಲೇ ತೆಗೆದುಕೊಳ್ಬೋದು. ಇನ್ನು 30 ಅಂಕ ಶಿಶು ಮನೋವಿಜ್ಞಾನ ಹಾಗೂ ಬೋಧನಾಶಾಸ್ತ್ರದಿರುತ್ತೆ. ಅದು ಸ್ವಲ್ಪ ಟ್ವಿಸ್ಟೆಡ್ ಆಗಿ ಅಥವಾ ಅನಾಲಿಟಿಕ್ ಆಗಿ ಕ್ರಿಟಿಸೈಸ್ ಮಾಡಿ ಮಾಡುವಂಥದ್ದಿರುತ್ತೆ. ಅನ್ವಯಿಕ ಪ್ರಶ್ನೆಗಳಿರೋದ್ರಿಂದ ಆ ಕ್ವಶನ್ಗಳನ್ನು ಹೇಗೆ ಕೇಳಿದ್ದಾರೆ, ಹಾಗೆ ಕೇಳಿರುವಂತಹ ಪ್ರಶ್ನೆಗೆ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಯಾವ ಉತ್ತರ ಸರಿ ಆಗಬಹುದು ಅನ್ನೋದನ್ನು ನೋಡಿ ಹಾಕಬೇಕಾಗುತ್ತೆ. ಅದರಲ್ಲಿ ಕನಿಷ್ಠ 15 ಅಂಕಗಳು ಬಂದವು ಅಂದರೂ ಸಹ 90+15 ನಿಮ್ಮ ಸ್ಕೋರ್ಗಳು ಈಸಿಯಾಗಿ 105 ದಾಟುತ್ತೆ. ಇಷ್ಟು ಒಂದು ಪ್ಲ್ಯಾನ್ ಮಾಡಿ ನೀವು ಸ್ಟಡಿಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಹೆಚ್ಚಿನ ಫೋಕಸನ್ನು ಕೊಡ್ತಾ ಇರುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀವೇನು ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ಅಥವಾ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಇದರ ಜೊತೆಯಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಭಾರತದ ಸಹಜ ಪೌರತ್ವ ಪಡೆಯಲು ಅನ್ಯ ದೇಶದವರು ಇವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಭಾರತದ ಪೌರತ್ವವನ್ನು ಪಡಿಬೇಕು ಅನ್ಯ ದೇಶದವರು, ಹೊರ ದೇಶದವರು ಕನಿಷ್ಠ 5 ವರ್ಷಗಳವರೆಗೆ ಭಾರತದಲ್ಲಿ ವಾಸವಿದ್ದರೆ ಭಾರತದ ಪೌರತ್ವವನ್ನು ಅವರು ಪಡೀಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಸಹಜ ಪೌರತ್ವವನ್ನು ಪಡೀಲಿಕ್ಕೆ ಅವರು ಯಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕು? ಪ್ರಧಾನಮಂತ್ರಿ ಕಾರ್ಯಾಲಯ, ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿಗಳಿಗೆ, ವಿದೇಶಿ ವ್ಯವಹಾರ ಇಲಾಖೆಗೆ. ಇನ್ನು ಜನ್ಮದತ್ತವಾಗಿ 1950ರವರೆಗೆ ಭಾರತದಲ್ಲಿದ್ದವರಿಗೆ ಭಾರತೀಯ ಪೌರತ್ವವನ್ನು ಕೊಡಲಾಗಿದೆ. ಅದರ ನಂತರ ಭಾರತದಲ್ಲೇ ಜನಿಸಿದಂಥವರಿಗೆ ಸಹಜವಾಗಿ ಭಾರತೀಯ ಪೌರತ್ವ ಬರುತ್ತೆ, ಅವರು ಇಲ್ಲೇ ಹುಟ್ಟಿರುವ ಕಾರಣದಿಂದಾಗಿ. ಇನ್ನು ವಿದೇಶಿಯರು ಭಾರತದ ಪೌರತ್ವವನ್ನು ಪಡಿಬೇಕು ಅಂತಾದರೆ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದು ರಾಷ್ಟ್ರಪತಿಗಳಿಗೆ ಭಾರತದ ಪೌರತ್ವವನ್ನು ಪಡೀಲಿಕ್ಕೆ ಇರುವಂತಹ ನಿಗದಿಪಡಿಸಿರುವಂತಹ ನಿರ್ದಿಷ್ಟ ನಮೂನೆಯನ್ನು ಪಡೆದು ಅರ್ಜಿಯನ್ನು ಅವರಿಗೆ ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆ. ರೋಮನ್ನರು ಕಾರ್ತಿಜಿಯನ್ನರ ಜೊತೆ ಪ್ಯೂನಿಕ್ ಯುದ್ಧಗಳನ್ನು ಎಷ್ಟು ವರ್ಷಗಳ ಕಾಲ ನಡೆಸಿದ್ರು? ಈ ಪ್ಯೂನಿಕ್ ಯುದ್ಧ ಯಾಕೆ ನಡೀತು? ಸಿಸಿಲಿ ಹೇಳುವಂಥದ್ದು ಒಂದು ಫಲವತ್ತಾದ ಒಂದು ಭೂಭಾಗ ಇತ್ತು. ಈ ಸಿಸಿಲಿ ಪ್ರದೇಶವನ್ನು ವಶಪಡಿಸ್ಕೊಳ್ಳಿಕ್ಕೆ ರೋಮನ್ನರು ಹಾಗೂ ಕಾರ್ತೆಜಿಯನ್ನರ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆಯುತ್ತೆ. ಅದು ಒಟ್ಟು ಎಷ್ಟು ವರ್ಷಗಳ ಕಾಲ ನಡೆಯಿತು ಅನ್ನುವಂಥದ್ದಿಲ್ಲಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಆಪ್ಷನ್ಗಳು 108, 128, 188 ಹಾಗೆ 118. ಸರಿಯಾದಂತಹ ಉತ್ತರ ಇಲ್ಲಿ 118 ವರ್ಷಗಳ ಕಾಲ ಈ ಒಂದು ಯುದ್ಧವನ್ನು ಮಾಡ್ತಾರೆ. ಪ್ಯೂನಿಕ್ ಯುದ್ಧಗಳು ನಡೆಯುತ್ತೆ. ರೋಮನ್ನರು ಹಾಗೂ ಕಾರ್ತೆಜಿಯನ್ನರ ನಡುವೆ ಈ ಒಂದು ಪ್ಯೂನಿಕ್ ಯುದ್ಧ ನಡೆಯುತ್ತೆ. ರೋಮನ್ ಒಂದು ನಾಗರಿಕತೆಯ ಕಾಲದಲ್ಲಿ ಆದಂತಹ ಒಂದು ಯುದ್ಧ ಆಗಿದೆ ಇದು. ಈ ರೋಮನ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ, ಮತ್ತು ಮೆಸೊಪೊಟೇಮಿಯಾ,
ಮಾಯಾ, ಇಂಕಾ, ಅಜೆಟೆಕ್ ಈ ಎಲ್ಲ ನಾಗರಿಕತೆಗಳ ಸ್ಪೆಸಿಫಿಕ್ ಅಂಶಗಳನ್ನು ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಬೇಕಾಗುತ್ತೆ, ಅಥವಾ ಸ್ಪೆಸಿಫಿಕ್ ಆಗಿ ಇಂಪಾರ್ಟೆಂಟ್ ಇರುವಂತಹ ಅಂಶಗಳನ್ನು ನೋಟ್ ಮಾಡಿ ಓದಬೇಕಾಗತ್ತೆ. ಇಲ್ಲಿ ಕಾರ್ತೆಜಿಯನ್ನರ ಜೊತೆ ನಡೆದಂತಹ ಯುದ್ಧ ಯಾವುದು? ಪ್ಯೂನಿಕ್ ಅನ್ನುವಂತಹ ಯುದ್ಧ. ಅದು 118 ವರ್ಷಗಳ ಕಾಲ ನಡೆಯುತ್ತೆ. ಸಿಸಿಲಿ ಹೇಳುವಂತಹ ಒಂದು ಫಲವತ್ತಾದ ಪ್ರದೇಶವನ್ನು ವಶಪಡಿಸ್ಕೊಳ್ಳಿಕ್ಕಾಗಿ. ಇವಿಷ್ಟು ಈ ಒಂದು ಕ್ವಶನ್ನ ಸುತ್ತ ಇರುವಂತಹ ವಿಷಯಗಳು. ನೆಕ್ಸ್ಟ್ 3ನೇ ಕ್ವಶನ್, ಭೂಖಂಡಗಳ ಮೇಲ್ಪದರು. ಶಿಲಾಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಭೂಖಂಡಗಳ ಮೇಲ್ಪದರು. ಶಿಲಾಗೋಳದಲ್ಲಿ ಭೂಖಂಡಗಳ ಮೇಲ್ಪದರು, ಸಾಗರಿಕ ವಲಯದ ಮೇಲ್ಪದರು ಅನ್ನುವಂಥ ನಾವೇನು ಭೂ ಕವಚದಲ್ಲಿ ಕ್ರಸ್ಟ್ನಲ್ಲಿ ನೋಡ್ತೇವೆ. ಕ್ರಸ್ಟ್ನಲ್ಲಿ 2 ಭಾಗವನ್ನು ನೋಡ್ತೇವೆ. ಒಂದು ಭೂಖಂಡಗಳ ಮೇಲ್ಪದರು ಅಂತ, ಇನ್ನೊಂದು ಸಾಗರಿಕ ಖಂಡಗಳ ಅಥವಾ ಸಾಗರೀಯ ಖಂಡಗಳ ಮೇಲ್ಪದರು ಅಂತ 2 ವಿಧವನ್ನ ಕ್ರಸ್ಟ್ನಲ್ಲಿ ನಾವು ನೋಡ್ತೇವೆ. ಇಲ್ಲಿ ಭೂಖಂಡಗಳ ಮೇಲ್ಪದರನ್ನ ಏನಂತ ಕರೀತಾರೆ? ಸಿಯಾಲ್, ಸೈಮಾ, ಮ್ಯಾಂಟಲ್, ಕೇಂದ್ರಗೋಳ. ಸರಿಯಾದಂತಹ ಉತ್ತರ ಇಲ್ಲಿ ಸಿಯಾಲ್ ಅಥವಾ ಸಿಯಾಲ್ ಅಂತ ಕರೀತಾರೆ. SIAL. ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳು ಅಧಿಕವಾಗಿ ಇರುವಂತಹ ಈ ಪ್ರದೇಶವನ್ನು ಭೂಖಂಡಗಳ ಮೇಲ್ಪದರು ಅಂತ ಕರೀತಾರೆ. ಇನ್ನು ಸೈಮಾ ಅಂತ ಕರೆಯುವಂಥದ್ದು ಸಾಗರಿಕ ವಲಯಗಳ ಮೇಲ್ಪದರು. ಇದರಲ್ಲಿ ಸಿಲಿಕಾ ಮತ್ತು ಮೆಗ್ನೀಷಿಯಂ ಅಧಿಕವಾಗಿ ಇರುತ್ತೆ, ಹಾಗಾಗಿ ಸೈಮಾ ಅಂತ ಕರೀತಾರೆ. ಇನ್ನು ಶಿಲಾಗೋಳವನ್ನು ನಾವು ನೋಡ್ತಾ ಹೋದರೆ ಈ ರೀತಿಯಾಗಿ 3 ಭಾಗಗಳಲ್ಲಿ ಇದೆ. ಫಸ್ಟ್ ಇರುವಂಥದ್ದನ್ನು ಕ್ರಸ್ಟ್ ಅಥವಾ ಭೂಕವಚ ಅಂತ ಕರೆಯುವಂಥದ್ದು, 2ನೇ ಇರುವಂಥದ್ದು ಮ್ಯಾಂಟಲ್, ಹಾಗೆ 3ನೇ ಬರುವಂಥದ್ದು ಕೇಂದ್ರಗೋಳ ಅಥವಾ ಕೋರ್ ಅಂತ ಕರೀತಾರೆ. ಕೇಂದ್ರಗೋಳ. ಈ ಒಂದು ಕ್ರಸ್ಟ್ನಲ್ಲಿ ಅಥವಾ ಭೂಕವಚದಲ್ಲಿ ಭೂಖಂಡಗಳ ಮೇಲ್ಪದರು, ಸಾಗರಿಕ ವಲಯದ ಮೇಲ್ಪದರು ಸಿಯಾಲ್ ಮತ್ತು ಸೈಮಾ ಹೇಳುವಂಥದ್ದು ಬರುವಂಥದ್ದು. ಇನ್ನು ಮ್ಯಾಂಟಲ್ನಲ್ಲಿ ಎಸ್ತನೋಸ್ಪಿಯರ್, ಮೆಸೋಸ್ಪಿಯರ್ ಹೇಳುವಂಥದ್ದು ಬರುತ್ತೆ. ಕೇಂದ್ರಗೋಳದಲ್ಲಿ ಹೊರ ಕೇಂದ್ರಗೋಳ, ಒಳ ಕೇಂದ್ರಗೋಳ ಅಂತ ಬರುತ್ತೆ. ಇವೆಲ್ಲವೂ ರಾಸಾಯನಿಕವಾಗಿ ವಿವಿಧ ಬದಲಾವಣೆಗಳನ್ನು ಹೊಂದಿರುತ್ತೆ, ಹಾಗಾಗಿ ಇದನ್ನ ಸಪ್ರೇಟ್ ಆಗಿ ನಾವು ನೋಡಬೇಕಾಗತ್ತೆ. ಇನ್ನು ಕ್ರಸ್ಟ್ ಮತ್ತು ಮ್ಯಾಂಟಲ್ ಇವುಗಳನ್ನು ಬೇರ್ಪಡಿಕೆಗಳು, ಕ್ರಸ್ಟ್ ಮತ್ತು ಮ್ಯಾಂಟಲ್ ಅನ್ನು ಬೇರ್ಪಡಿಸುವಂತಹ ರೇಖೆ, ಹಾಗೆ ಮ್ಯಾಂಟಲ್ ಕೇಂದ್ರಗೋಳವನ್ನು ಬೇರ್ಪಡಿಸುವಂತಹ ರೇಖೆ ಇವೆಲ್ಲವೂ ಸಹ ಕಂಡುಬರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಅಂತರಾಗ್ನಿ ಶಿಲೆಗೆ ಇದು ಉದಾಹರಣೆ. ಜ್ವಾಲಾಮುಖಿ ಶಿಲೆ, ಲಾವಾ ಶಿಲೆ, ಜೇಡಿ ಶಿಲೆ, ಹಾಗೆ ಗ್ರಾನೈಟ್. ಯಾವುದು ಅಂತರ್ ಅಗ್ನಿಶಿಲೆ? ಫಸ್ಟ್ ಶಿಲೆಗಳಲ್ಲಿ ನಾವು ಪ್ರಾಥಮಿಕ ಶಿಲೆ, ದ್ವಿತೀಯ ಶಿಲೆ ಹಾಗೂ ತೃತೀಯ ಶಿಲೆ, ಅಗ್ನಿಶಿಲೆ ಅಂತ ಪ್ರಾಥಮಿಕ ಶಿಲೆ ಅಂತ ನಾವು ಕರೆಯುವಂಥದ್ದು. ಪ್ರಾಥಮಿಕ ಶಿಲೆ, ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ ಶಿಲೆ ಅನ್ನುವಂಥ 3 ವಿಧ ಇದೆ. ಅಗ್ನಿಶಿಲೆಯನ್ನು ನಾವು ಪ್ರಾಥಮಿಕ ಶಿಲೆ ಅಂತ ಕರಿತೇವೆ. ಈ ಒಂದು ಪ್ರಾಥಮಿಕ ಶಿಲೆ ಅಥವಾ ಅಗ್ನಿಶಿಲೆಯಲ್ಲಿ 2 ವಿಧವನ್ನು ನಾವು ಕಾಣ್ತೇವೆ. ಬಹಿರ್ ಅಗ್ನಿಶಿಲೆ ಅಥವಾ ಅಂತರ್ ಅಗ್ನಿಶಿಲೆ ಅಂತ. ಬಹಿರ್ ಅಗ್ನಿಶಿಲೆ ಅಂದರೆ ಭೂಮಿಯ ಅಂತರಾಳದಲ್ಲಿರುವಂತಹ ಜ್ವಾಲಾಮುಖಿ ಅಥವಾ ಲಾವಾವು ಭೂಮಿಯ ಹೊರಭಾಗದಲ್ಲಿ ಬಂದು ತಂಪಾಗಿ ಘನೀಭವಿಸಿ ಒಂದು ಶಿಲೆ ಉಂಟಾದರೆ ಅದನ್ನು ಬಹಿರ್ ಅಗ್ನಿಶಿಲೆ ಅಂತ ಕರಿತೇವೆ ಅಥವಾ ಬಹಿಸ್ಸರಣ ಶಿಲೆ ಅಂತ ಕರಿತೇವೆ. ಅದೇ ಭೂಮಿಯ ಒಳಗಿರುವಂತಹ ಲಾವಾ ಅಥವಾ ಜ್ವಾಲಾಮುಖಿ ಹೊರಬರುವ ಮುನ್ನವೇ ಭೂಮಿಯ ಪದರದ ಒಳಗೆ ತಂಪಾಗಿ ಘನೀಭವಿಸಿ ಶಿಲೆ ಉಂಟಾದರೆ ಅದನ್ನು ಅಂತರಾಗ್ನಿ ಶಿಲೆ ಅಥವಾ ಅಂತಃಸರಣ ಶಿಲೆ ಅಂತ ಕರಿತೇವೆ. ಇದರಲ್ಲಿ ಯಾವುದು ಅಂತರಾಗ್ನಿ ಶಿಲೆಗೆ ಉದಾಹರಣೆ? ಜ್ವಾಲಾಮುಖಿ, ಲಾವಾ, ಜೇಡಿ, ಗ್ರಾನೈಟ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 4 ಗ್ರಾನೈಟ್. ಇದು ಅಂತರಗ್ನಿಶಿಲೆಗೆ ಉದಾಹರಣೆ. ಅಥವಾ ಇಲ್ಲಿ ಪ್ರಾಥಮಿಕ ಶಿಲೆಯಲ್ಲಿ ಅಗ್ನಿಶಿಲೆ, ಇದು ಪ್ರಾಥಮಿಕವಾಗಿ ಫಸ್ಟ್ ಸ್ಟೆಪ್ ಅಲ್ಲಿ ನೋಡುವಂಥದ್ದು. ಪ್ರಾಥಮಿಕ ಶಿಲೆ ಅಗ್ನಿಶಿಲೆಯನ್ನು ಕರಿತೇವೆ. ನೆಕ್ಸ್ಟ್ ಬರುವಂಥದ್ದು ಕಣಶಿಲೆ, ಅದಾದ್ಮೇಲೆ ರೂಪಾಂತರ ಶಿಲೆ. ಇಲ್ಲಿ ಅಗ್ನಿಶಿಲೆಯಲ್ಲಿ ಅಂತಃಸರಣ ಶಿಲೆ ಮತ್ತು ಬಹಿಸ್ಸರಣ ಶಿಲೆ ಅಂತ 2 ವಿಧ ಇದೆ. ಅಂತಃಸರಣ ಶಿಲೆ ಅಂದರೆ ಲಾವಾವು ಭೂಮಿಯ ಒಳಭಾಗದಲ್ಲೇ ತಂಪಾಗಿ ಘನೀಭವಿಸಿ ಶಿಲೆಗಳು ಉಂಟಾಗಿರುವಂಥದ್ದು. ಫಾರ್ ಎಕ್ಸಾಂಪಲ್ ನಾವು ಗ್ರಾನೈಟ್ ಅಂತ ಕರಿತೇವೆ. ಇನ್ನು ಬಹಿಸ್ಸರಣ ಶಿಲೆ ಅಂತಂದ್ರೆ ಭೂಮಿಯ ಹೊರಭಾಗಕ್ಕೆ ಬಂದು ತಂಪಾಗಿ ಘನೀಭವಿಸಿ ಶಿಲೆಗಳು ಉಂಟಾಗುವಂಥದ್ದು. ಅಗ್ನಿಶಿಲೆಯನ್ನ ನೀರು ಅಥವಾ ಇತ್ಯಾದಿ ಒಂದು ನಗ್ನೀಕರಣದಿಂದಾಗಿ ಅಥವಾ ಅವುಗಳು ಸವೆಸುವುದರಿಂದ ಕಣದ ರೂಪದಲ್ಲಿರುತ್ತೆ. ಇದನ್ನ ಕಣಶಿಲೆ, ಒಂದು ನೀರು ಹರಿಯುವಾಗ ತೆಗೆದುಕೊಂಡು ಹೋಗಿ ಒಂದೆಡೆ ಸಂಚಯಿಸುತ್ತೆ, ಇಲ್ಲಿ ಕಣಶಿಲೆ ಉಂಟಾಗುತ್ತೆ, ಇದನ್ನ ಕಣಶಿಲೆ ಅಂತೇವೆ. ಈ ಅಗ್ನಿಶಿಲೆ ಮತ್ತು ಕಣಶಿಲೆಗಳು ಅಧಿಕ ಉಷ್ಣ ಮತ್ತು ಒತ್ತಡದಿಂದ ಬಹಳ ಬೆಲೆ ಬಾಳುವ ಶಿಲೆಗಳಾಗಿ ರೂಪಾಂತರಗೊಳ್ಳುತ್ತೆ, ಅದನ್ನ ರೂಪಾಂತರ ಶಿಲೆ ಅಂತ ಕರೆಯುವಂಥದ್ದು.
ನೆಕ್ಸ್ಟ್ 5ನೇ ಪ್ರಶ್ನೆ, ಪುನರ್ ರಫ್ತು ವ್ಯಾಪಾರಕ್ಕೆ ಪ್ರಸಿದ್ಧವಾದ ಪಟ್ಟಣ. ಬೆಂಗಳೂರು, ನ್ಯೂಯಾರ್ಕ್, ಸಿಂಗಾಪುರ, ಚೀನಾ. ಪುನರ್ ರಫ್ತು ವ್ಯಾಪಾರ ಅಂದರೆ ಏನು? ನಮಗೆ ಆಮದು ತಿಳಿದಿದೆ, ರಫ್ತು ತಿಳಿದಿದೆ, ಅದರ ಹೊರತಾಗಿ ಪುನರ್ ರಫ್ತು ಅಂದರೆ ಏನು? ಆಮದು ಅಂದರೆ ನಮಗೆ ಅವಶ್ಯ ಇರುವ ವಸ್ತುವನ್ನ, ಸಂಪನ್ಮೂಲವನ್ನ ಬೇರೊಂದು ದೇಶದಿಂದ ನಮ್ಮ ದೇಶಕ್ಕೆ ತರಿಸಿಕೊಳ್ಳುವಂಥದ್ದು ಅಥವಾ ತೆಗೆದುಕೊಳ್ಳುವಂಥದ್ದು. ರಫ್ತು ಅಂದರೆ ನಮ್ಮಲ್ಲಿರುವ ಅಧಿಕ ಸಂಪನ್ಮೂಲಗಳನ್ನ ಇತರ ದೇಶದ ಬಳಕೆಗಾಗಿ ಅವರಿಗೆ ಕೊಡುವಂಥದ್ದನ್ನ ರಫ್ತು ಅಂತ ಕರಿತೇವೆ. ಇಲ್ಲಿ ಪುನರ್ ರಫ್ತು ಅಂದ್ರೆ ಏನು? ನಮ್ಮಲ್ಲಿ ಯಾವುದೇ ಒಂದು ಸಂಪನ್ಮೂಲ ಇಲ್ಲ, ಆದ್ರೆ ಆ ಒಂದು ಸಂಪನ್ಮೂಲವನ್ನ ನಾವು ಬೇರೊಂದು ದೇಶದಿಂದ ಆಮದನ್ನ ಮಾಡ್ಕೊಳ್ತೇವೆ, ಹಾಗೆ ಅದನ್ನ ನಾವು ಬಳಸೋದಿಲ್ಲ, ಬದಲಾಗಿ ಮತ್ತೊಂದು ದೇಶಕ್ಕೆ ರಫ್ತು ಮಾಡ್ತೇವೆ. ಬೇರೊಂದು ದೇಶದಿಂದ ಆಮದು ಮಾಡಿಕೊಂಡು ಇನ್ನೊಂದು ದೇಶಕ್ಕೆ ರಫ್ತು ಮಾಡುವಂಥದ್ದನ್ನ ಪುನರ್ ರಫ್ತು ಅಂತ ಕರೆಯುವಂಥದ್ದು. ಇದಕ್ಕೆ ಪ್ರಸಿದ್ಧವಾದಂತಹ ಪಟ್ಟಣ ಯಾವುದು? ಸಿಂಗಾಪುರ. ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ, ದೀಪವಂಶ ಮಹಾವಂಶ ಕೃತಿಗಳು ಈ ದೇಶಕ್ಕೆ ಸೇರಿದವು. ಅಫ್ಘಾನಿಸ್ತಾನ, ಶ್ರೀಲಂಕಾ, ಭಾರತ, ಮಯನ್ಮಾರ್. ಸರಿಯಾದಂತಹ ಉತ್ತರ ಇಲ್ಲಿ ಇದು ಶ್ರೀಲಂಕಾ ದೇಶಕ್ಕೆ ಸೇರಿದಂತಹ ಒಂದು ಕೃತಿಗಳಾಗಿದೆ. ಶ್ರೀಲಂಕಾ ದೇಶದ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಕೃತಿಯಾಗಿದೆ. ಇದನ್ನು ಹೊರತಾಗಿ ದೀಪವಂಶ ಮತ್ತು ಮಹಾವಂಶ ಕೃತಿಗಳು ಮೌರ್ಯರ ಒಂದು ಇತಿಹಾಸವನ್ನ ತಿಳಿಲಿಕ್ಕೆ ಇರುವಂತಹ ಒಂದು ಆಧಾರಗಳಲ್ಲಿ ದೀಪವಂಶ ಮಹಾವಂಶವು ಸಹ ಒಂದು ಸಿಲೋನಿನ ಕೃತಿಗಳು ಅಂತ ಅಥವಾ ಸಿಲೋನಿನ ವೃತ್ತಾಂತ ಅಂತ ಇದನ್ನ ಕರೆಯುವಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ, 5ನೇ ತತ್ವವಾದ ಬ್ರಹ್ಮಚರ್ಯವನ್ನ ಬೋಧಿಸಿದ ವರ್ಧಮಾನ. ಜೈನರ 5ನೇ ತತ್ವವಾದಂತಹ ಬ್ರಹ್ಮಚರ್ಯವನ್ನ ಯಾರು ಬೋಧಿಸ್ತಾರೆ? 23ನೇ ತೀರ್ಥಂಕರ, 25ನೇ ತೀರ್ಥಂಕರ, 32ನೇ ತೀರ್ಥಂಕರ, 24ನೇ ತೀರ್ಥಂಕರ. ವರ್ಧಮಾನ ಮಹಾವೀರ ಜೈನರ ಎಷ್ಟನೇ ತೀರ್ಥಂಕರ ಆಗಿದ್ದ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಸರಿಯಾದಂತಹ ಉತ್ತರ ಇಲ್ಲಿ 24ನೇ ತೀರ್ಥಂಕರ. ಜೈನರ 24ನೇ ತೀರ್ಥಂಕರನಾದ ವರ್ಧಮಾನನು ಬ್ರಹ್ಮಚರ್ಯ ಹೇಳುವಂತ ತತ್ವವನ್ನ ಬೋಧಿಸ್ತಾನೆ. ಅದಕ್ಕೂ ಮೊದಲು ಸತ್ಯ, ಅಹಿಂಸೆ, ಅಸ್ತೇಯ ಹಾಗೆ ಅಪರಿಗ್ರಹ ಈ 4 ತತ್ವಗಳನ್ನ 23ನೇ ಒಂದು ತೀರ್ಥಂಕರನು ಅದನ್ನ ಬೋಧಿಸಿರ್ತಾನೆ, ಪಾರ್ಶ್ವನಾಥನು ಬೋಧಿಸ್ತಾನೆ. ಅದಾದ ನಂತರ 24ನೇ ತೀರ್ಥಂಕರನಾಗಿ ಬಂದಂತಹ ವರ್ಧಮಾನನು 5ನೇ ತತ್ವವಾದ ಬ್ರಹ್ಮಚರ್ಯವನ್ನ ಬೋಧಿಸ್ತಾನೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಪಿಂಗಾಣಿ ವಸ್ತುಗಳು ಈ ನಾಗರಿಕತೆಯ ವಿಶಿಷ್ಟ ಕೊಡುಗೆ. ಮೆಸೊಪೊಟೇಮಿಯಾ ನಾಗರಿಕತೆ, ಮಾಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ. ಪಿಂಗಾಣಿ ವಸ್ತುಗಳನ್ನ ಯಾವ ನಾಗರಿಕತೆಯವರು ಪರಿಚಯವನ್ನ ಮಾಡ್ತಾರೆ? ಪಿಂಗಾಣಿ ವಸ್ತು ಹಾಗೆ ಅರೆ ಪಿಂಗಾಣಿ ಹಾಗೆ ರೇಷ್ಮೆ ಇವೆಲ್ಲವೂ ಸಹ ಒಂದು ನಾಗರಿಕತೆಯ ಕೊಡುಗೆಗಳಾಗಿವೆ. ಅದು ಯಾವ ನಾಗರಿಕತೆ? ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಚೀನಾ ನಾಗರಿಕತೆಯ ಕೊಡುಗೆಗಳಾಗಿದೆ. ಇವೆಲ್ಲವೂ ಚೀನಾ ನಾಗರಿಕತೆಯ ಕೊಡುಗೆ. ಇನ್ನು ನಮ್ಮ ಹರಪ್ಪ ಅಥವಾ ಸಿಂಧೂ ನಾಗರಿಕತೆಯ ಕೊಡುಗೆಗಳು ಯಾವ್ಯಾವುದು ಅನ್ನೋದನ್ನ ಕೇಳಿದ್ರೆ, ನಗರ ವ್ಯವಸ್ಥೆ ಆಗಿರ್ಬೋದು. ನಗರ ವ್ಯವಸ್ಥೆ ಅತ್ಯಂತ ಉತ್ತಮವಾದಂತಹ ಕೊಡುಗೆಯಾಗಿದೆ ಸಿಂಧೂ ನಾಗರಿಕತೆಯದ್ದು. ಹಾಗೆ ಹತ್ತಿ ಬೆಳೆಯುವುದನ್ನ ಮೆಸೊಪೊಟೇಮಿಯಾ ಈ ಭಾಗದ ಜನರಿಗೆ ತಿಳಿಸಿದಂಥವ್ರು ಅಥವಾ ಹತ್ತಿಯ ಬಟ್ಟೆಗಳ ಬಗ್ಗೆ ತಿಳಿದಂಥವ್ರು ಇವು ಸಿಂಧೂ ನಾಗರಿಕತೆಯಿಂದ ತಿಳಿದುಕೊಂಡಿರ್ತಾರೆ. ಇವೆಲ್ಲವೂ ಸಹ ಸಿಂಧೂ ನಾಗರಿಕತೆಯ ಕೊಡುಗೆಯಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಪೌರವನನ್ನು ಎದುರಿಸಲು ಅಲೆಕ್ಸಾಂಡರ್ನಿಗೆ ಸಹಾಯ ಮಾಡಿದ ಅಂಬಿಯು ಇಲ್ಲಿಯ ಅರಸ. ಅಲೆಕ್ಸಾಂಡರ್ ಮಹಾಶಯ ಮ್ಯಾಸಿಡೋನಿಯಾದ ಒಬ್ಬ ಪ್ರಮುಖ ರಾಜ. ಇಡೀ ವಿಶ್ವವನ್ನ ಗೆಲ್ಲಬೇಕು ಹೇಳುವಂತಹ ಒಂದು ಉದ್ದೇಶವನ್ನ ಹೊಂದಿರ್ತಾನೆ. ಈತ ಬಂದಾಗ ಈ ಪೌರವ ಆತನಿಗೆ ಎದುರಾಗ್ತಾನೆ. ಪೌರವನನ್ನ ಸೋಲಿಸ್ಲಿಕ್ಕೆ ಅಂಬಿ ಹೇಳುವಂತ ಅರಸ ಅಲೆಕ್ಸಾಂಡರ್ನಿಗೆ ಸಹಾಯ ಮಾಡ್ತಾನೆ. ಅವನು ಎಲ್ಲಿಯ ಅರಸ? ಗಾಂಧಾರ, ನಳಂದ, ತಕ್ಷಶಿಲೆ, ವಾರಣಾಸಿ. ಸರಿಯಾದಂತಹ ಉತ್ತರ ಇಲ್ಲಿ ತಕ್ಷಶಿಲೆಯ ಅರಸ ಅಂಬಿಯು ಅಲೆಕ್ಸಾಂಡರ್ನಿಗೆ ಸಹಾಯ ಮಾಡ್ತಾನೆ ಪೌರವನನ್ನ ಎದುರಿಸಲಿಕ್ಕೆ. ಝೀಲಂ ನದಿಯ ಒಂದು ದಡದಲ್ಲಿ ಅಲೆಕ್ಸಾಂಡರ್ ಮತ್ತು ಪೌರವನಿಗೆ ಇಬ್ಬರಿಗೂ ಝೀಲಂ ನದಿ ಕಾಳಗ ಆಗುತ್ತೆ. ಇದರಲ್ಲಿ ಅಲೆಕ್ಸಾಂಡರ್ ವಿಜಯಶಾಲಿ ಆಗ್ತಾನೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ. ಇಂಕಾ ಅಂದ್ರೆ ಏನು?
ಅಮೇರಿಕ ನಾಗರಿಕತೆಯಲ್ಲಿ ಬರುವಂತಹ ಒಂದು ನಗರ ಅಥವಾ ನಾಗರಿಕತೆ ಸಂದರ್ಭದ ಒಂದು ನಗರ. ಅಮೇರಿಕ ನಾಗರಿಕತೆ. ಮಾಯಾ ಹಾಗೆ ಇಂಕಾ ಜೊತೆಗೆ ಆಸ್ಟೆಕ್, ಈ 3 ಹೊಸ ನಾಗರಿಕತೆಗಳು ಅಂತ ಕರೆಯುವಂಥದ್ದು. ಇಲ್ಲಿ ಇಂಕಾಗಳ ಆರಾಧ್ಯ ದೈವ ಯಾವುದು? ವೀರಕೋಚ, ಚಂದ್ರ, ಸೂರ್ಯದೇವ, ತಾರೆ ಮತ್ತು ಮಿಂಚು. ಸರಿಯಾದಂತಹ ಉತ್ತರ ಇಲ್ಲಿ ಸೂರ್ಯದೇವ ಇಂಕಾಗಳ ಆರಾಧ್ಯ ದೈವ. ಇಲ್ಲಿ ವೀರಕೋಚ ಹೇಳುವಂಥವನು ಸೃಷ್ಟಿಕರ್ತ ದೇವರು ಅಂತ ಅವರು ನಂಬಿರ್ತಾರೆ. ಸೃಷ್ಟಿಕರ್ತ ದೇವರು ವೀರಕೋಚ. ಈ ಜನರು ಮತ್ತು ಸೃಷ್ಟಿಕರ್ತ ದೇವರಾದ ವೀರಕೋಚನ ನಡುವೆ ಒಂದು ರೀತಿಯ ಸೇತುವೆ ರೀತಿ ಇದ್ದಂಥದ್ದು ಸೂರ್ಯದೇವ. ಅವಿಬ್ಬರ ನಡುವೆ ಸಂಬಂಧಕರಣಕ್ಕಾಗಿ ಇರುವಂತಹ ಸೂರ್ಯದೇವ ಅಂತ ಅವರು ನಂಬಿರ್ತಾರೆ. ಪ್ರತಿಯೊಂದು ನಗರದಲ್ಲಿ ಅಥವಾ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಸೂರ್ಯ ದೇವಾಲಯಗಳನ್ನು ಅವರು ನಿರ್ಮಿಸಿರ್ತಾರೆ. ನೆಕ್ಸ್ಟ್ 11ನೇ ಪ್ರಶ್ನೆ. ಬೃಹದೀಶ್ವರ ದೇವಾಲಯ ಇವರ ಕೊಡುಗೆ. ಪಲ್ಲವರು, ಪಾಂಡ್ಯರು, ಚೋಳರು, ಚೇರರು. ಬೃಹದೀಶ್ವರ ದೇವಾಲಯ ಯಾರ ಕೊಡುಗೆಯಾಗಿದೆ? ಸರಿಯಾದ ಉತ್ತರ ಇಲ್ಲಿ ಚೋಳರ ಕೊಡುಗೆ. ಚೋಳರ ಒಂದು ನಿರ್ಮಾಣ ಬೃಹದೀಶ್ವರ ದೇವಾಲಯ ತಂಜಾವೂರಿನಲ್ಲಿದೆ. ಇದು ತಂಜಾವೂರಿನ ಬೃಹದೀಶ್ವರ ದೇವಾಲಯ ಅವರ ಕೊಡುಗೆಯಾಗಿದೆ. ತಂಜಾವೂರು ಅವರ ರಾಜಧಾನಿಯೂ ಸಹ ಆಗಿತ್ತು. ತಂಜಾವೂರಿನ ಚೋಳರು ಅಂತಾನೆ ಕರೆಯುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ. ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ನಿರ್ಮಿಸಿದವನು? ಗೌತಮಿಪುತ್ರ ಶಾತಕರ್ಣಿ, ಭೂತಪಾಲ, ದುರ್ವಿನೀತ, ಶ್ರೀ ಪುರುಷ. ಈ ಚೈತ್ಯಾಲಯ ಅಂದ್ರೆ ಏನು? ಬೌದ್ಧರ ಒಂದು ಪ್ರದೇಶ, ಬೌದ್ಧರು ಇರುವಂತಹ ಒಂದು ಪ್ರದೇಶ ಚೈತ್ಯಾಲಯ. ಇದನ್ನ ನಿರ್ಮಿಸಿದಂಥವನು ಯಾರು? ಇದು ಒಂದು ಯಾರ ಕಾಲದಲ್ಲಿ? ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಆಗುತ್ತೆ ಕಾರ್ಲೆಯಲ್ಲಿರುವಂತಹ ಚೈತ್ಯಾಲಯ. ಇದನ್ನ ನಿರ್ಮಿಸಿದಂಥವನು ಯಾರು ಅಂದ್ರೆ ಭೂತಪಾಲ. ಆಪ್ಷನ್ 2 ಭೂತಪಾಲ ಇದನ್ನ ನಿರ್ಮಿಸ್ತಾನೆ. ಬನವಾಸಿಯ ಒಬ್ಬ ಶ್ರೀಮಂತ ವರ್ತಕ ಭೂತಪಾಲ ಅನ್ನುವಂಥವನು. ಈತ ಕಾರ್ಲೆಯ ಚೈತ್ಯಾಲಯವನ್ನ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ 13ನೇ ಪ್ರಶ್ನೆ. ಇದು ಉತ್ತರ ಪೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹ. ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಕ್ಯಾಲಿಫೋರ್ನಿಯಾ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಒಯೋಶಿವೋ ಪ್ರವಾಹ. ಯಾವುದು ಉತ್ತರ ಪೆಸಿಫಿಕ್ ಸಾಗರ? ಇಲ್ಲಿ ಈ ಸಾಗರ ಪ್ರವಾಹಗಳಲ್ಲಿ ಪೆಸಿಫಿಕ್ ಸಾಗರ ಪ್ರವಾಹ ಇದೆ, ಅಟ್ಲಾಂಟಿಕ್ ಸಾಗರ ಪ್ರವಾಹ ಇದೆ, ಹಾಗೆ ಹಿಂದೂ ಮಹಾಸಾಗರದ ಪ್ರವಾಹ ಇದೆ. ಈ ಪ್ರತಿಯೊಂದು ಮಹಾಸಾಗರದಲ್ಲೂ ಉಷ್ಣ ಸಾಗರ ಪ್ರವಾಹ ಮತ್ತು ಶೀತ ಸಾಗರ ಪ್ರವಾಹ ಅಂತ ಮತ್ತೆ 2 ವಿಧಗಳನ್ನು ನಾವು ನೋಡ್ತೇವೆ. ಪೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹ, ಪೆಸಿಫಿಕ್ ಸಾಗರದ ಶೀತ ಸಾಗರ ಪ್ರವಾಹ. ಅದರಲ್ಲೂ ಉತ್ತರ ಪೆಸಿಫಿಕ್ ಸಾಗರ ಮತ್ತು ದಕ್ಷಿಣ ಪೆಸಿಫಿಕ್ ಸಾಗರ, ಉತ್ತರ ಅಟ್ಲಾಂಟಿಕ್ ಸಾಗರ, ದಕ್ಷಿಣ ಅಟ್ಲಾಂಟಿಕ್ ಸಾಗರ, ಈ ರೀತಿಯಾಗಿ ಇರುವಂಥದ್ದು. ಕೇಳಿರುವಂತಹ ಪ್ರಶ್ನೆ ಏನು? ಉತ್ತರ ಪೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹ ಯಾವುದು? ಸರಿಯಾದ ಉತ್ತರ ಇಲ್ಲಿ ಉತ್ತರ ಸಮಭಾಜಕ ವೃತ್ತ ಪ್ರವಾಹ ಏನಿದೆ ಇದು ಉತ್ತರ ಪೆಸಿಫಿಕ್ ಸಾಗರದ ಒಂದು ಉಷ್ಣ ಸಾಗರ ಪ್ರವಾಹ ಆಗಿರುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ. ಕನಿಷ್ಠ ಉಬ್ಬರ ಕಂಡುಬರುವಂಥದ್ದು. ಕನಿಷ್ಠ ಉಬ್ಬರ ಯಾವಾಗ ಕಂಡುಬರುತ್ತೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಹುಣ್ಣಿಮೆಗಳಲ್ಲಿ, ಅಮಾವಾಸ್ಯೆಗಳಲ್ಲಿ, ಭೂಕೇಂದ್ರ ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಬಂದಾಗ, ಅರ್ಧಾದಿಕ್ಯ ಚಂದ್ರನ ದಿನಗಳಲ್ಲಿ. ಯಾವಾಗ ಕನಿಷ್ಠ ಉಬ್ಬರ ಕಂಡುಬರುತ್ತೆ? ಕನಿಷ್ಠ ಉಬ್ಬರ ಮತ್ತು ಗರಿಷ್ಠ ಉಬ್ಬರ 2 ವಿಧಿಯ ಸಮುದ್ರದ ಅಲೆಗಳ ಚಲನೆಯಲ್ಲಿ ನಾವು ನೋಡ್ತೇವೆ. ಗರಿಷ್ಠ ಉಬ್ಬರ ಅಂದ್ರೆ ಸಮುದ್ರದ ಅಲೆಗಳು ಒಮ್ಮೆ ದೊಡ್ಡ ದೊಡ್ಡ ಅಲೆಗಳು ಬರುವಂಥದ್ದನ್ನ ಗರಿಷ್ಠ ಉಬ್ಬರ ಅಂತೇವೆ. ಅದೇ ಕನಿಷ್ಠ ಉಬ್ಬರ ಅಂದ್ರೆ ಸಮುದ್ರದ ಅಲೆಗಳು ಬರುವಂಥದ್ದು ಕಡಿಮೆ ಆಗುವಂಥದ್ದು, ಇದನ್ನ ಕನಿಷ್ಠ ಉಬ್ಬರ ಅಂತ ಕರೆಯುವಂಥದ್ದು. ಈ ಗರಿಷ್ಠ ಉಬ್ಬರ ಹೇಳುವಂಥದ್ದು ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಕಂಡು ಬರುವಂಥದ್ದು. ಕನಿಷ್ಠ ಉಬ್ಬರ ಹೇಳುವಂಥದ್ದು ಅರ್ಧಾದಿಕ್ಯ ಚಂದ್ರ ದಿನಗಳಲ್ಲಿ, ಚಂದ್ರದ ದಿನಗಳಲ್ಲಿ ಕಂಡುಬರುತ್ತೆ. ಗರಿಷ್ಠ ಉಬ್ಬರ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ. ಕಪ್ಪು ತ್ರಿಕೋನಕ್ಕೆ ಕಾರಣ? ಪ್ರವಾಹ, ಬಿರುಗಾಳಿ, ಆಮ್ಲೀಯ ಮಳೆ, ಕ್ಷಾರ ಮಳೆ. ಸರಿಯಾದಂತಹ ಉತ್ತರ ಇಲ್ಲಿ 15ನೇ ಪ್ರಶ್ನೆಗೆ ಆಮ್ಲೀಯ ಮಳೆ ಇದು ಕಪ್ಪು ತ್ರಿಕೋನಕ್ಕೆ ಕಾರಣ. ಆಮ್ಲೀಯ ಮಳೆಯಿಂದಾಗಿ ಉಂಟಾಗುವಂಥದ್ದು.
ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ, ಪಾಲುದಾರಿಕೆ ಸಂಸ್ಥೆಯ ವಿಸರ್ಜನೆಗೆ ಪಾಲುದಾರರಿಗೆ ಎಷ್ಟು ದಿನಗಳ ಮುನ್ಸೂಚನೆಯನ್ನು ನೀಡಬೇಕು? ಈ ಪಾಲುಗಾರಿಕಾ ಸಂಸ್ಥೆ ಒಂದು ಸಂಸ್ಥೆ ರಚನೆಯಾಗಿದೆ, ಆ ಒಂದು ಸಂಸ್ಥೆ ವಿಸರ್ಜನೆ ಆಗಬೇಕಾಗಿದೆ ಅಂದರೆ ಅದರ ಸದಸ್ಯರಿಗೆ, ಅದರ ಪಾಲುದಾರರಿಗೆ ಎಷ್ಟು ದಿನಗಳ ಮೊದಲು ಮುನ್ಸೂಚನೆಯನ್ನು, ಪಾಲುದಾರಿಕಾ ಸಂಸ್ಥೆ ವಿಸರ್ಜನೆ ಆಗ್ತಾ ಇದೆ ಅನ್ನುವಂತಹ ಮುನ್ಸೂಚನೆಯನ್ನು ನೀಡಬೇಕು. 15 ದಿನ, 14 ದಿನ, 30 ದಿನ, 12 ದಿನ. ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 2, 14 ದಿನಗಳ ಮೊದಲು ಒಂದು ಮುನ್ಸೂಚನೆಯನ್ನು ನೀಡಿ ಈ ಪಾಲುದಾರಿಕಾ ಸಂಸ್ಥೆಯ ವಿಸರ್ಜನೆಯನ್ನ ಮಾಡಬಹುದು. ಸುಲಭವಾಗಿ ರಚನೆಯನ್ನ ಮಾಡಬಹುದು, ಅದೇ ರೀತಿ ವಿಸರ್ಜನೆಯೂ ಸಹ ಸುಲಭ ಆಗಿರುತ್ತದೆ. ಈ ಪಾಲುದಾರರಲ್ಲಿ ತಟಸ್ಥ ಪಾಲುದಾರ, ಸಕ್ರಿಯ ಪಾಲುದಾರ, ನಾಮಮಾತ್ರ ಪಾಲುದಾರ, ಅಪ್ರಾಪ್ತ ವಯಸ್ಕ ಪಾಲುದಾರ, ಹೀಗೆ 4 ರೀತಿಯಂತ ಪಾಲುದಾರಿಕಾ ವಿಧಗಳಿದೆ. ಯಾರಿಗೆ ಯಾವ ರೀತಿಯ ಪಾಲುಗಾರ ಅಂತ ಕರೀತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸಕ್ರಿಯ ಪಾಲುಗಾರ ಅಂದರೆ ಯಾರು ಹಣವನ್ನು ಹೂಡಿರ್ತಾರೋ ಹಾಗೆ ವಹಿವಾಟುಗಳಲ್ಲೂ ಸಹ ಅವರು ಭಾಗವಹಿಸುವಂಥವ್ರು ಸಕ್ರಿಯವಾಗಿ ಪಾಲುಗಾರರಾಗಿರ್ತಾರೆ. ಇನ್ನು 2 ತಟಸ್ಥ ಪಾಲುದಾರ ಅಂತ ಕರೆಯುವಂಥದ್ದು ಯಾರು ಹಣವನ್ನು ಹೂಡಿರ್ತಾರೆ, ಲಾಭ ನಷ್ಟಕ್ಕೆ ಪಾಲುದಾರರಾಗಿರ್ತಾರೆ, ಆದರೆ ದಿನನಿತ್ಯದ ವ್ಯವಹಾರಗಳಲ್ಲಿ ಅವರು ಭಾಗವಹಿಸುವುದಿಲ್ಲ. ಇವರನ್ನ ತಟಸ್ಥ ಪಾಲುದಾರ ಅಂತ ಕರಿತೇವೆ. ಇನ್ನು ನಾಮಮಾತ್ರ ಪಾಲುದಾರ ಅಂದರೆ ಇವರು ಯಾವುದೇ ಹಣವನ್ನು ತೊಡಗಿಸಿರೋದಿಲ್ಲ, ನಷ್ಟಕ್ಕೆ ಮಾತ್ರ ಹೊಣೆಗಾರರಾಗಿರ್ತಾರೆ, ಯಾವುದೇ ಲಾಭವನ್ನ ಪಡೆದುಕೊಳ್ಳೋದಿಲ್ಲ, ಬದಲಾಗಿ ನಷ್ಟಕ್ಕೆ ಹೊಣೆಗಾರರಾಗಿರ್ತಾರೆ. ಇವರು ನಾಮಮಾತ್ರ ಪಾಲುದಾರ. ಇನ್ನು ಅಪ್ರಾಪ್ತ ವಯಸ್ಕ ಪಾಲುದಾರ ಅಂತ ಬರುತ್ತೆ. ಅಪ್ರಾಪ್ತ ವಯಸ್ಕ ಪಾಲುದಾರ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರುವವರನ್ನ ಪಾಲುಗಾರ ಸಂಸ್ಥೆ ಸದಸ್ಯರನ್ನಾಗಿ ತೆಗೆದುಕೊಳ್ಳುವಂಥದ್ದಿಲ್ಲ, ಆದರೂ ಕೆಲವೊಂದು ನಿಯಮಗಳ ಮೂಲಕ ಅವರನ್ನ ತೆಗೆದುಕೊಂಡ್ರೂ ಸಹ ಅವರು ಯಾವುದೇ ನಷ್ಟಕ್ಕೆ ಹೊಣೆಗಾರರಾಗಿರೋದಿಲ್ಲ, ಲಾಭಕ್ಕೆ ಮಾತ್ರ ಅವರು ಪಾಲುಗಾರರಾಗಿರ್ತಾರೆ. ಇವು 4 ಪಾಲುಗಾರ ವಿಧಗಳಾಗಿದ್ದಾವೆ. ನೆಕ್ಸ್ಟ್ 17ನೇ ಕ್ವಶನ್, ಒಂದು ಫ್ಯಾದಮ್ ಎಂದರೆ ಸಮುದ್ರದ ಒಂದು ಆಳವನ್ನು ಅಳೆಯುವಂಥದ್ದು. ಫ್ಯಾದಮ್ ಎಂದರೆ 6 ಅಡಿ, 10 ಅಡಿ, 15 ಅಡಿ, 8 ಅಡಿ. ಒಂದು ಫ್ಯಾದಮ್ ಅಂದರೆ ಎಷ್ಟು ಅಡಿಗಳು? ಸರಿಯಾದ ಉತ್ತರ ಇಲ್ಲಿ 6 ಅಡಿಗಳಾಗಿರ್ತವೆ ಒಂದು ಫ್ಯಾದಮ್ ಅಂದರೆ. ಈ ಸಮುದ್ರ ಅಥವಾ ಸಾಗರದಲ್ಲಿ 4 ಭಾಗಗಳಿವೆ. ಅದು ಕಂಡಾವರಣ ಪ್ರದೇಶ, ಕಂಡಾವರಣ ಇಳಿಜಾರು, ಹಾಗೆ ಆಳಸಾಗರ ಮೈದಾನ, ಹಾಗೆ ಸಾಗರ ತಗ್ಗು. ಇವು 4 ಸಾಗರದ ಭೂಸ್ವರೂಪಗಳಿದ್ದಾವೆ. ಈ ಕಂಡಾವರಣ ಪ್ರದೇಶದ ಆಳ 100 ಫ್ಯಾದಮ್ ಇರುತ್ತೆ. ಇದು ಇಂಪಾರ್ಟೆಂಟ್ ಇರುವಂಥದ್ದು. ಕಂಡಾವರಣ ಪ್ರದೇಶದ ಆಳ 100 ಫ್ಯಾದಮ್ ಇರುತ್ತೆ, ಅಂದ್ರೆ 600 ಅಡಿಗಳು ಇರುವಂಥದ್ದು. ಅದರ ನೆಕ್ಸ್ಟ್ ಬರುವಂಥದ್ದು ಕಂಡಾವರಣ ಇಳಿಜಾರು, ಅದಾದ್ಮೇಲೆ ಆಳಸಾಗರ ಮೈದಾನ ಬರುತ್ತೆ. ಅಲ್ಲಿ ಗಯೋಟ್ಸ್ಗಳು, ಚಪ್ಪಟೆ ಆಕಾರದ ಗುಡ್ಡೆಗಳು, ಸಾಗರದ ಗುಡ್ಡಗಳು ಕಂಡು ಬರುವಂಥದ್ದು ಇಲ್ಲಿ. ಇನ್ನು ಆಳಸಾಗರ ಅಥವಾ ಸಾಗರ ತಗ್ಗುಗಳು ಹೇಳುವಂಥದ್ದು, ಇದು ಸಾಗರದ ಅತಿ ಆಳವಾದ ಭಾಗ. ಪೆಸಿಫಿಕ್ ಸಾಗರದಲ್ಲಿರುವಂತಹ ಚಾಲೆಂಜರ್ ತಗ್ಗು ಹೇಳುವಂಥದ್ದು ಅತ್ಯಂತ ಆಳವಾದ ಭಾಗ ಆಗಿದೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಗ್ರಾಮ ಪಂಚಾಯತ್ಗಳಲ್ಲಿ ಸಾಮಾನ್ಯವಾಗಿ ಎಷ್ಟು ಮತದಾರರಿಗೆ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಲಾಗುತ್ತೆ? 400 ಜನರಿಗೆ, 500 ಜನರಿಗೆ, 300 ಜನರಿಗೆ, ಹಾಗೆ 200 ಜನರಿಗೆ. ಎಷ್ಟು ಜನರಿಗೆ ಒಬ್ಬ ಪ್ರತಿನಿಧಿ ಅಂತ ಆಯ್ಕೆಯನ್ನ ಮಾಡ್ತಾರೆ? ಸರಿಯಾದ ಉತ್ತರ ಇಲ್ಲಿ 400 ಜನರಿಗೆ ಒಬ್ಬ ಪ್ರತಿನಿಧಿ ಅಂತ ಆಯ್ಕೆ ಮಾಡ್ತಾರೆ. ಒಂದು ಗ್ರಾಮ ಪಂಚಾಯತ್ನಲ್ಲಿ ಒಂದು ಮೆಂಬರ್ನ ಆಯ್ಕೆ ಮಾಡ್ಬೇಕಂದ್ರೆ ಒಂದು ಗ್ರಾಮದಲ್ಲಿ 400 ಜನ ಸದಸ್ಯರಿರಬೇಕು. ಒಂದು ಗ್ರಾಮ ಪಂಚಾಯತಿಯಲ್ಲಿ 2000 ಜನರಿದ್ದಾರೆ ಅಂದ್ರೆ ಅಲ್ಲಿ ಒಟ್ಟು 5 ಜನ ಮೆಂಬರ್ಗಳು ಅಥವಾ ಪ್ರತಿನಿಧಿಗಳು ಇರ್ತಾರೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಸಾರ್ವತ್ರಿಕ ಮತದಾನದ ವಯಸ್ಸನ್ನ ಎಷ್ಟನೇ ತಿದ್ದುಪಡಿಯ ಅನ್ವಯ 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು? 61ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 41ನೇ ತಿದ್ದುಪಡಿ. ಸಾರ್ವತ್ರಿಕ ವಯಸ್ಕ ಮತದಾನದ ವಯಸ್ಸು ಮೊದಲು 21 ವರ್ಷಕ್ಕಿತ್ತು, ನಂತರ ಅದನ್ನ 18 ವರ್ಷಕ್ಕೆ ಇಳಿಸಲಾಯಿತು. ಅದು ಎಷ್ಟನೇ ತಿದ್ದುಪಡಿ? 1989ರಲ್ಲಿ ಈ ಒಂದು ತಿದ್ದುಪಡಿಯನ್ನ ಮಾಡ್ತಾರೆ. ಅದು 61ನೇ ತಿದ್ದುಪಡಿಯ ಮೂಲಕ 21 ವರ್ಷದಿಂದ 18 ವರ್ಷಕ್ಕೆ ಮತದಾನದ ವಯಸ್ಸನ್ನ ಇಳಿಸಲಾಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ರಾಷ್ಟ್ರಕೂಟರ ಕೊನೆಯ ಅರಸ? 2ನೇ ತೈಲಪ, ಮುಮ್ಮಡಿ ಗೋವಿಂದ, 2ನೇ ಕರ್ಕ,
ಅಮೋಘ ವರ್ಷ ನೃಪತುಂಗ. ಸರಿಯಾದಂತಹ ಉತ್ತರ ಇಲ್ಲಿ ಎರಡನೇ ಕರ್ಕ. ಎರಡನೇ ಕರ್ಕ ರಾಷ್ಟ್ರಕೂಟರ ಕೊನೆಯ ಅರಸ. ಇನ್ನು ಅಮೋಘ ವರ್ಷ ನೃಪತುಂಗ ಎರಡನೇ ರಾಷ್ಟ್ರಕೂಟರ ಪ್ರಮುಖ ಅರಸನಾಗಿದ್ದಾನೆ. ದಂತಿದುರ್ಗ ರಾಷ್ಟ್ರಕೂಟರ ಸ್ಥಾಪಕ. ಅಮೋಘ ವರ್ಷ ನೃಪತುಂಗನ ಕಾಲಕ್ಕೆ ಸುಲೈಮಾನ್ ಹೇಳುವಂತಹ ಒಂದು ವಿದೇಶಿಕ ಈ ಒಂದು ಭಾರತಕ್ಕೆ ಭೇಟಿಯನ್ನ ನೀಡಿರ್ತಾನೆ. ಎರಡನೇ ಕರ್ಕನ ಕಾಲದಲ್ಲಿ ಆಡಳಿತವು ಕ್ಷೀಣಿಸುತ್ತೆ. ಇದರಿಂದಾಗಿ ರಾಷ್ಟ್ರಕೂಟರ ಒಂದು ಸಂತತಿ ಅವನತಿಯನ್ನ ಹೊಂದುತ್ತೆ. ನೆಕ್ಸ್ಟ್ 21ನೇ ಕ್ವಶನ್. ಧಾರ್ಮಿಕ ಜಾಗೃತಿಗಾಗಿ ಹರಕ್ಕ ಸಂಸ್ಥೆಯನ್ನು ಕಟ್ಟಿದವರು. ಹರಾಲು, ಗಾಡಿಯನ್ಲು, ಜೋಧೋನಾಂಗ್, ಬಿರಾಸ ಮುಂಡ್. ಯಾರು ಧಾರ್ಮಿಕ ಜಾಗೃತಿಗಾಗಿ ಹರಕ್ಕ ಹೇಳುವಂತ ಸಂಸ್ಥೆಯನ್ನ ಕಟ್ಟಿದ್ದಾರೆ? ಈ ಒಂದು ಪ್ರಶ್ನೆಯ ಉತ್ತರವನ್ನ ನೀವು ಕಾಮೆಂಟ್ನ ಮೂಲಕ ನಮಗೆ ತಿಳಿಸಿ. ನೆಕ್ಸ್ಟ್ ಒಂದು ವಿಡಿಯೋವನ್ನ ಮಾಡ್ತಾ ಈ ಒಂದು ಪ್ರಶ್ನೆಗೆ 21ನೇ ಪ್ರಶ್ನೆಗೆ ಉತ್ತರವನ್ನ ನಾನು ಫಸ್ಟ್ ಹೇಳಿ ನೆಕ್ಸ್ಟ್ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೇನೆ. ಈ 21ನೇ ಪ್ರಶ್ನೆ ಉತ್ತರವನ್ನ ನೀವು ಕಾಮೆಂಟ್ನ ಮೂಲಕ ನಮಗೆ ತಿಳಿಸಬೇಕಾಗತ್ತೆ. ಧಾರ್ಮಿಕ ಜಾಗೃತಿಗಾಗಿ ಹರಕ್ಕ ಹೇಳುವಂತಹ ಸಂಸ್ಥೆಯನ್ನ ಕಟ್ಟಿದವರು ಯಾರು? ಹರಾಲು, ಗಾಡಿಯನ್ಲು, ಜೋಧೋನಾಂಗ್ ಹಾಗೆ ಬಿರ್ಸಾ ಮುಂಡ್ ಯಾರು ಹರಕ್ಕ ಹೇಳುವಂತಹ ಸಂಸ್ಥೆಯನ್ನ ಕಟ್ಟಿರುವಂತದ್ದು? ನೆಕ್ಸ್ಟ್ 22ನೇ ಪ್ರಶ್ನೆಯನ್ನು ನೋಡೋಣ. ಸ್ವರಾಜ್ಯ ಪಕ್ಷ ಸ್ಥಾಪನೆಗೊಂಡ ವರ್ಷ 1923, 1925, 1919, 1924. ಸ್ವರಾಜ್ಯ ಪಕ್ಷ ಯಾವಾಗ ಸ್ಥಾಪನೆ ಆಗುತ್ತೆ? ಸರಿಯಾದಂತಹ ಉತ್ತರ ಇಲ್ಲಿ 1923ರಲ್ಲಿ ಸ್ಥಾಪನೆ ಆಗುತ್ತೆ. ಯಾವಾಗ? 1922ರಲ್ಲಿ ಅಸಹಕಾರ ಚಳುವಳಿಯನ್ನ ಗಾಂಧೀಜಿಯವರು ಹಿಂತೆಗೆದುಕೊಳ್ತಾರೋ ಇದರಿಂದ ಅಸಮಾಧಾನಗೊಂಡಂತಹ ನಾಯಕರು ಸ್ವರಾಜ್ಯ ಪಕ್ಷವನ್ನ ಸ್ಥಾಪನೆಗೊಳಿಸ್ತಾರೆ. ನೆಕ್ಸ್ಟ್ 23ನೇ ಕ್ವಶನ್. ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ. ದಿಗ್ಬಾಯ್, ಅಂಕಲೇಶ್ವರ್, ಬಾಂಬೆ ಹೈ, ನಹರ್ ಕಟಿಯಾ. ಯಾವುದು ಭಾರತದ ಅತಿ ದೊಡ್ಡ ತೈಲ ನಿಕ್ಷೇಪ ಆಗಿದೆ? ಸರಿಯಾದ ಉತ್ತರ ಬಾಂಬೆ ಹೈ. ಇದು ಪ್ರಸ್ತುತ ಅತಿ ದೊಡ್ಡ ತೈಲ ನಿಕ್ಷೇಪ ಆಗಿದೆ. ಅಸ್ಸಾಂನ ದಿಗ್ಬಾಯ್, ಅಂಕಲೇಶ್ವರ್ ಇವೆಲ್ಲ ಅಸ್ಸಾಂ ಭಾಗದಲ್ಲಿ ಇರುವಂತದ್ದು. ಪ್ರಥಮ ತೈಲ ನಿಕ್ಷೇಪವು ಸಹ ನಾವು ಅಸ್ಸಾಂನಲ್ಲಿ ಕಂಡಿರುವಂತದ್ದನ್ನ ನೋಡ್ತೇವೆ. ದಿಗ್ಬಾಯ್ ಇದು ಪ್ರಥಮ ಒಂದು ತೈಲ ನಿಕ್ಷೇಪ ಆಗಿದೆ. ಪ್ರಸ್ತುತ ಅತಿ ದೊಡ್ಡ ತೈಲ ನಿಕ್ಷೇಪ ಅಂದ್ರೆ ಬಾಂಬೆ ಹೈ. ನೆಕ್ಸ್ಟ್ 24ನೇ ಕ್ವಶನ್. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಯಾವುದು? ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಾಮಾನ್ಯ ಸಭೆ, ಸಚಿವಾಲಯ, ಭದ್ರತಾ ಸಮಿತಿ. ಯಾವುದನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಕರೆಯುವಂಥದ್ದು? ಸರಿಯಾದ ಉತ್ತರ ಇಲ್ಲಿ ಭದ್ರತಾ ಸಮಿತಿಯನ್ನ ಸಚಿವ ಸಂಪುಟ ಅಂತ ಕರಿತೇವೆ. ಹೆಚ್ಚು ಒಂದು ಜವಾಬ್ದಾರಿಯುತವಾಗಿ ಇರುವಂತಹ ಒಂದು ಸಂಸ್ಥೆ. ಇಲ್ಲಿ ಒಟ್ಟು 5 ಖಾಯಂ ಸದಸ್ಯರ ರಾಷ್ಟ್ರಗಳಿರುತ್ತೆ ಅಥವಾ ಸದಸ್ಯಗಳಿದ್ದಾವೆ. 10 ಹಂಗಾಮಿ ರಾಷ್ಟ್ರಗಳು ಸದಸ್ಯರಾಗಿ ಇರುವಂತದ್ದು. ಹಂಗಾಮಿ ಸದಸ್ಯ ರಾಷ್ಟ್ರಗಳಿವೆ. ಇನ್ನು ಸಾಮಾನ್ಯ ಸಭೆಯನ್ನ ವಿಶ್ವಸಂಸ್ಥೆಯ ಸಂಸತ್ತು ಅಂತ ನಾವು ಕರಿತೇವೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ಹೇಗ್ ಪಟ್ಟಣದಲ್ಲಿ ಇರುವಂಥದ್ದು. ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಾನ್ಪುರದಿಂದ ದಂಗೆ ಎದ್ದವನು. ನಾನಾ ಸಾಹೇಬ್, ಮಂಗಲ್ ಪಾಂಡೆ, ಲಕ್ಷ್ಮೀಬಾಯಿ, ಬಹದ್ದೂರ್ ಶಾ. ಕಾನ್ಪುರದಿಂದ ಅಂತ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು. ಸರಿಯಾದ ಉತ್ತರ ನಾನಾ ಸಾಹೇಬ್ ಕಾನ್ಪುರದಿಂದ ದಂಗೆಯನ್ನ ಹೇಳ್ತಾನೆ. ಆತನಿಗೆ ಸಹಾಯಕವಾಗಿ ತಾತ್ಯ ಟೋಪೆ ಇರ್ತಾನೆ. ಇನ್ನು ಲಕ್ಷ್ಮೀಬಾಯಿ ಝಾನ್ಸಿಯಿಂದ ಹೋರಾಟವನ್ನ ಪ್ರಾರಂಭ ಮಾಡ್ತಾಳೆ. ಬಹದ್ದೂರ್ ಶಾ ದೆಹಲಿ ಹಾಗೆ ಮಂಗಲ್ ಪಾಂಡೆ ಮೀರತ್ನಲ್ಲಿ. ಇವು ಅದರ ಜೊತೆಗೆ ಕುಂವರ್ ಸಿಂಗ್ ಆಗಿರಬಹುದು, ಹಾಗೆ ಇನ್ನು ಉಳಿದಂಥ ಬೇಗಂ ಹಜ್ರತ್ ಮಹಲ್ ಆಗಿರ್ಬೋದು, ಇವರೆಲ್ಲ ಬೇರೆ ಬೇರೆ ಭಾಗದಿಂದ ಹೋರಾಟವನ್ನ ಮಾಡ್ತಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯರು ರಾಜ್ಯವನ್ನ ಆಳಿದ್ದು ಎಲ್ಲಿಂದ? ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಅದು ಮೌರ್ಯ ಸಾಮ್ರಾಜ್ಯ. ಅವರು ರಾಜ್ಯ ಆಳಿದ್ದು ಎಲ್ಲಿಂದ? ಕಳಿಂಗದಿಂದ, ಗಾಂಧಾರದಿಂದ, ಮಗಧದಿಂದ, ಸ್ವರ್ಣಗಿರಿಯಿಂದ. ಸರಿಯಾದ ಉತ್ತರ ಇಲ್ಲಿ ಮಗಧದಿಂದ ರಾಜ್ಯಭಾರವನ್ನ ಪ್ರಾರಂಭ ಮಾಡ್ತಾರೆ. ಚಂದ್ರಗುಪ್ತ
ಮೌರ್ಯ ಈ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಈತನ ಪ್ರಧಾನಮಂತ್ರಿಯಾಗಿದ್ದಂಥವನು ಚಾಣಕ್ಯ ಅಥವಾ ವಿಷ್ಣುಗುಪ್ತ. ನಂತರ ಧನನಂದನಿಂದ ಅವಮಾನಿತನಾದಂತಹ ಚಾಣಕ್ಯನು ಈ ಒಂದು ಚಂದ್ರಗುಪ್ತ ಮೌರ್ಯನನ್ನ ತಂದು ಆತನಿಗೆ ತರಬೇತಿಯನ್ನು ನೀಡಿ ಒಂದು ಮೌರ್ಯ ಹೇಳುವಂತಹ ಒಂದು ಸಾಮ್ರಾಜ್ಯವನ್ನ ಕಟ್ತಾನೆ ಚಾಣಕ್ಯ. ಈತನ ಪ್ರಸಿದ್ಧ ಕೃತಿ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಕೃತಿಯನ್ನ ಮೈಸೂರಿನ ಓರಿಯೆಂಟಲ್ ವಸ್ತು ಸಂಗ್ರಹಾಲಯದಲ್ಲಿ ಆರ್ ಶ್ಯಾಮಶಾಸ್ತ್ರಿಯವರು ಇವರ ಹಸ್ತಪ್ರತಿಯನ್ನ ಪತ್ತೆ ಮಾಡ್ತಾರೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಆರ್ಟಿಸಿಯನ್ ಬಾವಿಗಳು ಕಂಡುಬರುವುದು ಆಫ್ರಿಕಾದಲ್ಲಿ, ಉತ್ತರ ಅಮೆರಿಕಾದಲ್ಲಿ, ದಕ್ಷಿಣ ಅಮೆರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಈ ಆರ್ಟಿಸಿಯನ್ ಬಾವಿಗಳು ಅನ್ನುವಂಥ ಕಾನ್ಸೆಪ್ಟ್ ಏನು ಅಂದರೆ ಪ್ರವೇಶ್ಯ ಮತ್ತು ಅಪ್ರವೇಶ್ಯ ಹೇಳುವಂಥ ಎರಡು ಶಿಲೆಗಳಿರುತ್ತೆ. ಪ್ರವೇಶ್ಯ ಶಿಲೆ ಅಂದರೆ ಏನು? ನೀರು, ಭೂಮಿಯ ಮೇಲೆ ಬಿದ್ದಂತಹ ನೀರು ಸರಾಗವಾಗಿ ಭೂಮಿಯ ಆಳಕ್ಕೆ ಹೋಗುವಂತಹ ಶಿಲೆ. ಅಪ್ರವೇಶ್ಯ ಶಿಲೆ ಅಂದ್ರೇನು? ಗಟ್ಟಿಯಾದಂತಹ ಶಿಲೆ, ಭೂಮೇಲ್ಭಾಗದ ನೀರು ಅಲ್ಲಿ ಸೇರೋದಿಲ್ಲ. ಈ ಆರ್ಟಿಸಿಯನ್ ಬಾವಿಗಳು ಇರುವಂತಹ ಭಾಗದಲ್ಲಿ ಈ ರೀತಿಯಾಗಿ ಬೋಗುಣಿ ಆಕಾರದ ರಚನೆ ಇರುತ್ತೆ. ಎರಡು ಪ್ರವೇಶ್ಯ ಶಿಲೆಗಳ ನಡುವೆ ಒಂದು ಅಪ್ರವೇಶ್ಯ ಶಿಲೆ ಇರುತ್ತೆ. ಮೇಲೂ ಸಹ ಪ್ರವೇಶ್ಯ ಶಿಲೆ, ನೀರು ಇಂಗಿ ಹೋಗುವಂಥದ್ದು, ಕೆಳಗೂ ಸಹ ನೀರು ಇಂಗಿ ಹೋಗುವಂತಹ ಶಿಲೆ ಇರುತ್ತೆ, ಮಧ್ಯದಲ್ಲಿ ಅಪ್ರವೇಶ್ಯ ಶಿಲೆ ಕಂಡುಬರುತ್ತೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ಶಿಲೆಗಳಲ್ಲಿ ಸೇರಿರುವಂತಹ ನೀರು, ಇಲ್ಲಿ ಬಿದ್ದಂತಹ ನೀರು ಇಂಗಿ ಹೋಗುತ್ತೆ. ಈ ರೀತಿಯಾದಂತಹ ನೀರು ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಒಂದು ಎರಡು ಅಪ್ರವೇಶ ಶಿಲೆಗಳ ನಡುವೆ ಒಂದು ಪ್ರವೇಶ ಶಿಲೆ ಇರುತ್ತೆ. ಈ ಪ್ರವೇಶ ಶಿಲೆಗಳಲ್ಲಿ ಇರುವಂತಹ ನೀರು ಹೊರಬರಲಿಕ್ಕೆ ಆಗೋದಿಲ್ಲ. ಈ ಅಪ್ರವೇಶ ಶಿಲೆಗಳಿಗೆ ಒಂದು ಹೋಲನ್ನು ಮಾಡಿದಾಗ ಇಲ್ಲಿರುವಂತಹ ನೀರು ಚಿಲುಮೆಯಾಗಿ ಮೇಲ್ ಬರುತ್ತೆ. ಇದನ್ನ ಆರ್ಟಿಸಿಯನ್ ಬಾವಿಗಳು ಅಂತ ಹೇಳ್ತೇವೆ. ಇದು ಹೆಚ್ಚಾಗಿ ಕಂಡು ಬರುವಂತದ್ದು ಆಸ್ಟ್ರೇಲಿಯಾದಲ್ಲಿ. ಆಪ್ಷನ್ 4 ಸರಿಯಾಗಿದೆ. ನೆಕ್ಸ್ಟ್ 28ನೇ ಪ್ರಶ್ನೆ. ಭಾರತದ ಭೌಗೋಳಿಕ ಕೇಂದ್ರ ನವದೆಹಲಿ, ಪುಣೆ, ಜಬಲ್ಪುರ್, ಇಂದೋರ್. ಭಾರತದ ಭೌಗೋಳಿಕವಾಗಿ ಭಾರತದ ಕೇಂದ್ರ ಪೂರ್ವ ಪಶ್ಚಿಮವಾಗಿ ಇರುವಂತಹ ಅದರ ಭೌಗೋಳಿಕ ಕೇಂದ್ರ ಯಾವುದು? ಅದು ಜಬಲ್ಪುರ್. ಆಪ್ಷನ್ 3 ಸರಿಯಾಗಿದೆ, ಜಬಲ್ಪುರ್. ನೆಕ್ಸ್ಟ್ 29ನೇ ಪ್ರಶ್ನೆ. ಭಾರತದ ರಾಷ್ಟ್ರಗೀತೆಯಲ್ಲಿರುವ ಸಾಲುಗಳ ಸಂಖ್ಯೆ ಎಷ್ಟು? 11, 12, 15, 13. ಭಾರತದ ರಾಷ್ಟ್ರಗೀತೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವಂಥದ್ದು. ಬಂಗಾಳಿ ಭಾಷೆಯಲ್ಲಿ ಫಸ್ಟ್ ಬರೀತಾರೆ. ಇದನ್ನು ಹಾಡಲಿಕ್ಕೆ 48ರಿಂದ 52 ಸೆಕೆಂಡ್ಗಳು ಅವಶ್ಯಕತೆ ಇದೆ. ಇಷ್ಟು ಸೆಕೆಂಡ್ನಲ್ಲಿ ಇದನ್ನು ಹಾಡಬೇಕು. ಈ ಒಂದು ರಾಷ್ಟ್ರಗೀತೆಯಲ್ಲಿರುವಂತಹ ಸಾಲುಗಳ ಸಂಖ್ಯೆ 13 ಸಾಲುಗಳನ್ನು ಇದು ಹೊಂದಿರುವಂಥದ್ದು. ನೆಕ್ಸ್ಟ್ 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಆದರ್ಶ ರಾಜ್ಯ ಕಲ್ಪನೆಯನ್ನ ನೀಡಿದವರು? ಅರಿಸ್ಟಾಟಲ್, ಪ್ಲೇಟೋ, ಥ್ಯೂಸಿಡೈಡ್, ಹೆರೋಡೋಟಸ್. ಆದರ್ಶ ರಾಜ್ಯ ಹೇಳುವಂಥದ್ದು ಯಾರ ಕಲ್ಪನೆ? ಸರಿಯಾದ ಉತ್ತರ ಇಲ್ಲಿ ಪ್ಲೇಟೋವಿನ ಕಲ್ಪನೆಯಾಗಿದೆ ಆದರ್ಶ ರಾಜ್ಯ ಒಂದು ಸಿದ್ಧಾಂತ. ಒಟ್ಟು 30 ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಅದರಲ್ಲಿ 21ನೇ ಪ್ರಶ್ನೆಯನ್ನು ನಿಮಗಾಗಿ, ನಿಮ್ಮ ಉತ್ತರಕ್ಕಾಗಿ ಬಿಟ್ಟಿರುವಂಥದ್ದು. ಆ ಯಾವುದು ಉತ್ತರ, ಸರಿಯಾದಂತಹ ಉತ್ತರ ಯಾವುದು ಅನ್ನುವಂಥದ್ದನ್ನು ನೀವು ಕಾಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅನ್ನುವಂಥದ್ದನ್ನು ನಾನು ಆ ಒಂದು ಪ್ರಶ್ನೆಯನ್ನು ಇಟ್ಟು ಹೇಳಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ಕೇಳ್ತಾ ಹೋಗುವಂಥದ್ದು ಅಥವಾ ನೋಡ್ತಾ ಹೋಗುವಂಥದ್ದು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹಾಗೆ ನ್ಯೂ ಯೂಸರ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.